ಗ್ಯಾರಂಟಿಯ ಪರಿಷ್ಕರಣೆ ಆಗಬೇಕು. ಗ್ಯಾರಂಟಿಗಳಿಂದಾಗಿ ಬೇರೆದಕ್ಕೆ ಹಣ ಸಿಗ್ತಾ ಇಲ್ಲ, ಎಲ್ಲರಿಗೂ ಕೂಡ ಗ್ಯಾರಂಟಿ ಕೊಡುವಂಥದ್ದು ಇದೆಯಲ್ಲ ಅದು ತಪ್ಪು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ವಾದ. ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನು ದಯವಿಟ್ಟು ಪರಿಷ್ಕರಣೆ ಮಾಡಿ. ಸರ್ಕಾರ ಮತ್ತು ಹೈಕಮಾಂಡ್ಗೆ ಸಚಿವರೇ ಒತ್ತಾಯವನ್ನು ಹಾಕಿದ್ದಾರೆ. ದಯವಿಟ್ಟು ಈ ಗ್ಯಾರಂಟಿಗಳ ಒತ್ತಡ ಕಡಿಮೆ ಮಾಡಿ ಅಂತ ಹೈಕಮಾಂಡ್ಗೂ ಕೂಡ ಮನವಿ ಸಲ್ಲಿಸಿದ್ದಾರೆ. ಅವ್ರು ಹೇಳಿದ್ರೆ ಒಂದು ಅರ್ಥ ಇದೆ, ಶ್ರೀಮಂತರಿಗೆ ಗ್ಯಾರಂಟಿ ಕೊಡಬೇಡಿ. ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಎಸ್ಪೆಷಲಿ ಅದರಿಂದ ಬಹಳಷ್ಟು ಹೊರೆ ಆಗ್ತಾ ಇದೆ. ಗ್ಯಾರಂಟಿಗಳಿಂದ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಿಗ್ತಾ ಇಲ್ಲ, ಹೀಗಾಗಿ ಬೇಡ, ಎಲ್ಲ ನಿಲ್ಲಿಸ್ಬಿಡಿ ಅಂತ ನಾವು ಹೇಳಲ್ಲ. ಯಾರಿಗೆ ಬೇಕೋ ಅವ್ರಿಗೆ ಕೊಡಿ, ಶ್ರೀಮಂತರಿಗೆಲ್ಲ ಕೊಡಬೇಡಿ ಅಂತ ನಿಜಕ್ಕೂ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿರುವಂಥ ಮಾತಲ್ಲ ಅರ್ಥ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಭಾರೀ ಹಣ ಖರ್ಚಾಗ್ತಾ ಇದೆ, ಇದಕ್ಕೆ ಹಣ ಜೋಡಿಸುವಂಥದ್ದು ಕಷ್ಟ ಆಗ್ತಾ ಇದೆ. ಶ್ರೀಮಂತರು ಯಾಕೆ ಗ್ಯಾರಂಟಿ ಯೋಜನೆಗಳನ್ನು ಪಡಿಬೇಕು, ಏನವ್ರಿಗೆ ಅಗತ್ಯ ಇದೆ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿಯವರ ವಾದ. ಸತೀಶ್ ಜಾರಕಿಹೊಳಿ ಒಬ್ಬ ಪ್ರಬುದ್ಧ ರಾಜಕಾರಣಿ, ಇರೋದನ್ನು ಇದ್ದಂಗೆ ಹೇಳುವಂಥ ವ್ಯಕ್ತಿ. ಗ್ಯಾರಂಟಿಯ ಲಾಭ ಪಡೆದು ಲೇವಡಿ ಮಾಡ್ತಾರೆ, ಯಾರೂ ನಮ್ಮ ಜೊತೆ ನಿಲ್ಲಲ್ಲ. ಶ್ರೀಮಂತರನ್ನ ಇದರಿಂದ ಕೈ ಬಿಟ್ಟರೆ 20,000 ಕೋಟಿ ಉಳಿತಾಯ ಆಗುತ್ತೆ, ಅದನ್ನು ಬಳಸಿ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ. ಮೊದಲೇ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ವೈಜ್ಞಾನಿಕ ಮಾನದಂಡ ರೂಪಿಸಿಲ್ಲ. ಬಡವರಿಗೆ ಮಾತ್ರ ಸಿಗಬೇಕು, ಶ್ರೀಮಂತರಿಗೆ ಸಿಗಬಾರದು. ಹೀಗಾಗೇನು ಅಂತಂದರೆ ನಿಯಮಾವಳಿಗಳನ್ನು ಪರಿಷ್ಕರಣೆ ಮಾಡಬೇಕು. ಎಲ್ರಿಗೂ ಸಿಗೋದ್ರಲ್ಲಿ ಅರ್ಥ ಇಲ್ಲ, ಉಳ್ಳವರಿಗೆ ಸಿಕ್ಕರೆ ಅದರ ಬೆಲೆ ಗೊತ್ತಾಗಲ್ಲ, ಅದಕ್ಕೆ ಅರ್ಥ ಇರಲ್ಲ. ಹೀಗಾಗಿ ಕೆಲವೊಂದನ್ನು ಪರಿಷ್ಕರಣೆ ಮಾಡಲೇಬೇಕು. ಈ ಮುಖಾಂತರ ದಲಿತರ ಹಣ ದುರ್ಬಳಕೆ ಆರೋಪ ಇದೆಯಲ್ಲ, ಅದನ್ನು ತಪ್ಪಿಸ್ಬೋದು. ನಿಜ, ಇವತ್ತು ದುಡ್ಡಿಲ್ಲ ಅಂತ ಅದರಿಂದಲೂ ತೆಗೆದುಹಾಕು, ಇದರಿಂದಲೂ ತೆಗೆದುಹಾಕು, ಇವೆಲ್ಲವೂ ಕೂಡ ಇದೆ. ದಲಿತರ ಏಳಿಗೆಗಾಗಿ ಇಟ್ಟಿರುವಂಥ ಹಣವನ್ನು ಕೂಡ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪ ಇದೆ. ರಾಜ್ಯದಿಂದ ಹಿಡಿದು ದೆಹಲಿ ತನಕ ಈ ಕೂಗೆದ್ದಿದೆ. ಇಂಥವನ್ನ ಯಾಕೆ ಇಟ್ಕೋಬೇಕು? ನಿಜಕ್ಕೂ ಇದು ಒಂದು ಲೆಕ್ಕದಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಲೆಕ್ಕದಲ್ಲಿ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಇದನ್ನು ನಾಯಕರು ಅರ್ಥ ಮಾಡ್ಕೋಬೇಕು. ನಾವು ಕೂಡ ಆರಂಭದಿಂದ ಅದೇ ಮಾತನ್ನು ಹೇಳ್ತಾ ಇದ್ದೀವಿ, ಕೊಡ್ರಪ್ಪ, ಬಡವರಿಗೆ ಕೊಡಿ, ಖಂಡಿತವಾಗಲೂ ಕೊಡಬೇಕು, ಬಡವರಿಗೆ ದಕ್ಕಲೇಬೇಕು. ಎಲ್ರಿಗೂ ಕೊಟ್ಬಿಟ್ರೆ ನೀವು ಹೋಲ್ಸೇಲಾಗೆ. ಈಗ ಶಕ್ತಿ ಯೋಜನೆ ಇದೆ, ಶಕ್ತಿ ಯೋಜನೆ ನೀವು IT ಉದ್ಯೋಗಿಗಳಿಗೂ ಕೊಡ್ತೀರಿ, ನೀವು ಗೌರ್ಮೆಂಟ್ ಎಂಪ್ಲಾಯ್ಸ್ಗಳಿಗೂ ಕೊಡ್ತೀರಿ. ನೀವು ಗ್ಯಾರಂಟಿ ಯೋಜನೆಗಳನ್ನು ಕಡಿತ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನು ಸ್ಥಗಿತ ಮಾಡಿ ಅಂತ ಕೂಡ ನಾವು ಹೇಳ್ತಾ ಇಲ್ಲ. ಇದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಉಳ್ಳವರಿಗೆ ಕೊಡಬೇಡಿ, ಗ್ಯಾರಂಟಿ ಯೋಜನೆಗಳಿದೆಯಲ್ಲ ಅದನ್ನು ಪರಿಷ್ಕರಣೆ ಮಾಡಿ, ಈ ಸಲಹೆ ನಂದು ಅಂತ ಜನರ ಅಭಿಪ್ರಾಯವನ್ನು ವರಿಷ್ಠರ ಮುಂದೆ ಇಟ್ಟಿದ್ದೀನಿ. ವರಿಷ್ಠರು ಯಾವ ತೀರ್ಮಾನ ತಗೊಳ್ತಾರೆ ನೋಡಬೇಕು. ಅರ್ಹರಿಗೆ ಮಾತ್ರ ಗ್ಯಾರಂಟಿಗಳು ಸಿಗಬೇಕು, ಸಿಕ್ಕವರಿಗೆ ಸಿಗೋದಲ್ಲ. ಜನರದ್ದು ಕೂಡ ಇದೇ ಅಭಿಪ್ರಾಯ. ಇದೇ ಅಭಿಪ್ರಾಯವನ್ನು ನಾನು ವರಿಷ್ಠರ ಗಮನಕ್ಕೆ ತಗೊಂಡ್ಬಂದಿದ್ದೀನಿ. ದಯವಿಟ್ಟು ಇದನ್ನು ಪರಿಗಣಿಸಿ ಎನ್ನುವಂಥದ್ದು. ವಿರೋಧ ಪಕ್ಷದವ್ರ ರೀತಿಯಲ್ಲಿ ನಾನು ಮಾತಾಡ್ತಾ ಇಲ್ಲ, ನಿಲ್ಲಿಸಿ ಅಂತ ಇಲ್ಲ. ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಮಾತ್ರ ಕೊಡಿ, ಉಳ್ಳವರಿಗೆ ಕೊಡಬೇಡಿ, ಶ್ರೀಮಂತರಿಗೆ ಕೊಡಬೇಡಿ, ಹಣವಂತರಿಗೆ ಕೊಡಬೇಡಿ, ಶಕ್ತಿ ಇದ್ದಂಥವ್ರಿಗೆ ಕೊಡಬೇಡಿ. ಶಕ್ತಿ ಇಲ್ಲದೇ ಇರುವಂಥವ್ರಿಗೆ ಇದು ತಲುಪಬೇಕು, ಆ ಕೆಲಸ ಮಾಡಿ. ಇದು ಸತೀಶ್ ಜಾರಕಿಹೊಳಿಯವರ ನೇರವಾದಂಥ ಮಾತು. ಸತೀಶ್ ಜಾರಕಿಹೊಳಿ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಕಟ್ ಮಾಡ್ಲಿಕ್ಕೆ ಹೇಳಿಲ್ಲ, ನಾವು ಜನರು ಮಾತಾಡ್ತಾ ಅಂತ ಹೇಳಿದ್ವಿ. ಕಟ್ ಮಾಡ್ಲಿಕ್ಕೆ ಸಲಹೆ ಇಲ್ಲ ನಮ್ದು. ಜನ ಶ್ರೀಮಂತರಿಗೆ ಬದಲಾಗಿ ಬಡವರಿಗೆ ಕೊಡು ಅಂತ ಹೇಳ್ತಾರೆ. ಚರ್ಚೆ ಎಲ್ಲಾ ಕಡೆ ಆಗ್ತಾ ಇದೆ. ಸಲಹೆ ಕೊಟ್ಟಿದ್ದೇನೆ, ಕಟ್ ಮಾಡಿ ತೆಗೆದ ಈ ಕಡೆ ಹಾಕಿ ಅಂತ ನಾ ಹೇಳಿಲ್ಲ. ನಂದು ಕ್ಲಿಯರ್ ಕಟ್ಟು. ಜನ ಹಿಂಗ್ ಮಾತಾಡ್ತಿದ್ದಾರೆ, ರಾಜ್ಯದಲ್ಲಿ ಏನ್ ನಡೀತಾ ಇದೆ ಹೋದಾಗ ಹೇಳುವಂತ ಎಲ್ಲರದು ವಾಡಿಕೆ. ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾರ, ರಾಜಕೀಯವಾಗಿ ಇದು ಅದು ಏನ್ ನಡೀತಾ ಇದೆ ಕೇಳ್ತಾರೆ. ನಮ್ನ ಏನ್ ನಡೀತಾ ಇದೆ, ಏನ್ ಜನ ಮಾತಾಡ್ತಾರ ಅಂದಾಗ ಗ್ಯಾರಂಟಿ ಬಗ್ಗೆ ಜನ ಬಡವರಿಗೆ ಹೆಚ್ಚು ಲಾಭ ಆಗ್ಬೇಕಂತ ಹೇಳ್ತಾರೆ. ಅಂದ್ರೆ ಅತಿ ಶ್ರೀಮಂತರು ಕೂಡ ಕೆಲವು ಕಡೆ ಹೋಗ್ತಾ ಇದೆ. ಕೆಲವು ಕೇಳಿದ್ವಿ, ಡಾಕ್ಟರ್ಗೆ ಅಮೆರಿಕಾದಲ್ಲಿರೋ ಡಾಕ್ಟರ್ ತಗೋತಿದ್ದಾರೆ, ಬೇರೆ ಕಡೆ ಇಂಜಿನಿಯರ್ ತಗೋತಾರೆ ಅಂತ ಹೇಳಿದ್ರು. ಸೊ ಆ ರೀತಿ ಆದಾಗ ಅವ್ರಿಗೆ ಹತ್ರ ಅವಶ್ಯಕತೆ ಇಲ್ಲ. ಅದನ್ನ ಬೇಕಾದ್ರೆ ಬೇರೆ ಬಡವರಿಗೆ ಕೊಡಬಹುದು. ಇದೇ ಯೋಜನೆ ಹೋಗ್ತಾ ಇದೆ, 2,000 ರೂಪಾಯಿ ಹೋಗ್ತಾ ಇದೆ. ಬಸ್ನಲ್ಲಿ ಅಡ್ಡಾಡಕ್ಕೆ ಹೋಗ್ತಾ ಇದೆ, ಬಸ್ನಲ್ಲಿ ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಈಗ ನಮಗೂ ಸಿಗ್ತಾ ಇದೆ, ರೂಟೀನ್ ನಲ್ಲಿ ನಮಗೂ ಬರ್ತದೆ ಕರೆಂಟ್. ನಾನು ಇತಿ ಮಿತಿ ಮಾಡಿದ್ರೆ
ಭಾಳ ಸರ್ಕಾರಿ ನೌಕರು ಹೇಳಿದ್ರು ನಾನು ಪಡಿತಾ ಇದ್ದೀನಿ ಅಂತ ಹೇಳಿದರು. ಭಾಳಷ್ಟು ನಮ್ಮಲ್ಲಿ ನಮ್ಮ ನೌಕರದವರು ನಮಗೂ ಸಿಗ್ತಾ ಇದೆ ಬೆನಿಫಿಟ್ಟು. ನಾವು 7 ಮಂದಿ ಅಣ್ಣ ತಮ್ಮರಿದ್ದೀವಿ, 7 ಮಂದಿಗೂ ಸಿಗ್ತಾ ಇದೆ, ನಾವೆಲ್ಲ ನೌಕರಿಯಲ್ಲಿದ್ದೀವಿ ಅಂತ ಅವ್ರು ಹೇಳಿದರು. ಸೊ ಅವ್ರ ಸಜೆಷನೇ ಇದು, ಬಡವ್ರಿಗೆ ಸಿಕ್ಕರೆ ಒಳ್ಳೇದಿದು, ನಮ್ಗೆ ಹೆಂಗಾರು ತುಂಬುವಂಥ ಶಕ್ತಿ ಇದೆ ಅಂತ. ಭಾಳಷ್ಟು ನಿರ್ಧಾರಗಳು ಹೀಗೆ ಆಗ್ತಾವೆ. ನಂತರ ಅದನ್ನ ಮಾಡಿಫೈ, ರಿಪೇರಿ, R&D ಆಗುವಂತ ಎಲ್ಲ ಕಡೆ ಆಗ್ತವೆ. ಎಲ್ಲ ನಮ್ಮ ಸರ್ಕಾರದಲ್ಲಿ ಆಗಿದೆ, ಬೇರೆ ಸರ್ಕಾರದಲ್ಲಿ. ಯಾಕಂದ್ರೆ ಮೊದಲು ನಾವು ಅದ್ರ ಬಗ್ಗೆ ಅದ್ರ ಇಂಪ್ಯಾಕ್ಟು, ಅದ್ರ ಸೈಜು ಗೊತ್ತಿರೋಲ್ಲ. ಅದು ಆದಮೇಲೆ ಅದರದೆಲ್ಲ ಆಳ ಮತ್ತು ಅಗಲ ಅನ್ನೋದೇನೋ ಪ್ರಾರಂಭ ಆಗ್ತದೆ. ಹಾಗೆ ಆಗ್ತಿದೆ. ಅವಾಗ ಅಂದಾಗ ಸರ್ಕಾರಗಳು ಅದನ್ನು ಭಾಳಷ್ಟು ಬದಲಾವಣೆ ಮಾಡಿದಾವೆ, ಭಾಳಷ್ಟು ಹಿಂದಿನ ಸ್ಕೀಮ್ಗಳನ್ನು ಆ ಥರ ಆಗ್ತವೆ. ನಿಜಕ್ಕೂ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿರುವಂಥ ಮಾತಲ್ಲಿ ಅರ್ಥ ಇದೆ. ಆದರೆ ಇದನ್ನು ಎಷ್ಟು ಜನ ಒಪ್ಕೊಳ್ತಾರೆ? ಯಾಕಂದರೆ ಸಚಿವರಲ್ಲಿ ಇದರ ಬಗ್ಗೆ ಗೊಂದಲ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದೇನಿದೆಯಲ್ಲ ಈ ಬದಲಾವಣೆ ಚಿಂತನೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಮುನಿಯಪ್ಪ ಹೇಳ್ತಿರುವಂಥದ್ದು ಈ ಶಕ್ತಿ ಯೋಜನೆ ಹೊರತುಪಡಿಸಿ ಬೇರೆದನ್ನು ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ಡಾಕ್ಟರ್ H.C. ಮಹದೇವಪ್ಪ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಮತ್ತು ಮುನಿಯಪ್ಪ ಹೇಳಿರುವಂಥದ್ದೇನು ಬನ್ನಿ ನೋಡೋಣ. ಗ್ಯಾರಂಟಿ ಸ್ಕೀಮನ್ನು ಪರಿಷ್ಕರಣೆ ಮಾಡೋ ವಿಚಾರಗಳೇನಾದರೂ ಸರ್ಕಾರದ ಮುಂದಿದೆಯಾ ಸರ್? ಅಂದರೆ ಎಲ್ಲರಿಗೂ ಸಿಗ್ತಾ ಇದೆ, ಇನ್ನು ಅರ್ಹರಿಗೆ ಅಂದರೆ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಮಾತ್ರ ಇಲ್ಲ. ತಮ್ಗೆ ನೆನಪಿದ್ರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು DCCO ಮೀಟಿಂಗ್ ಮಾಡಬೇಕಾದ್ರೆ ನೀತಿ ಆಯೋಗದ ಒಂದು ರಿಪೋರ್ಟ್ ಇತ್ತು, ನಮ್ಮದು ಒಂದು ರಿಪೋರ್ಟ್ ಇತ್ತು. ಅದರಲ್ಲಿ ಈ ಬಡತನ ರೇಖೆಗಳಿಗಿಂತ ಕಮ್ಮಿ ಇರೋದು ಜನಸಂಖ್ಯೆ ಏನಿದೆ ಅದರಲ್ಲಿ ಭಾಳ ತಾರತಮ್ಯ ಇದೆ. ಅದನ್ನು ಸರಿಪಡಿಸೋದು ಹೇಗೆ ಅಂದ್ಬಿಟ್ಟು ಚರ್ಚೆಗೆ ಬಂದಿದೆ ಅಷ್ಟೇ. ಅದು ಬಿಟ್ಟು ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು, ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆಯೂ ನಡೆದಿಲ್ಲ. ಅದು ಆಲೋಚನೆ ಕೂಡ ಸರ್ಕಾರದಲ್ಲಿ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾವು ಗ್ಯಾರಂಟಿ ಬಗ್ಗೆ ಘೋಷಣೆ ಮಾಡಿದ್ವಿ. ಚುನಾವಣೆ ಆದ ತಕ್ಷಣ ನಾವು ಏನು ಹೇಳಿದ್ವಿ ಅದನ್ನು ಈಡೇರಿಸಿದ್ದೀವಿ. ಅದರ ಪುರಸ್ಕರಣೆ ಅಥವಾ ಬೇರೆ ಆಲೋಚನೆಗಳು ಏನಿದ್ರು ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕು. ಗ್ಯಾರಂಟಿಗಳು ಬದಲಾವಣೆ ಆಗೋಂಥ ಪ್ರಶ್ನೆ ಇಲ್ಲವೇ ಇಲ್ಲ. ನಮ್ಮ ಬಡ್ಜೆಟ್ ನೋಡಿದ್ರಲ್ಲ, ಎಲ್ಲ ಇಲಾಖೆಗಳು ಹಣನ ನಿಗದಿ ಮಾಡಿ ಕೊಟ್ಟಿದ್ದಾರೆ. ಯಾವ ಇಲಾಖೆಗೂ ಹಣನ ಕೊರತೆ ಮಾಡಿಲ್ಲ. ಬಡ್ಜೆಟಲ್ಲಿ ಏನು ಕೊಡಬೇಕೋ ಎಲ್ಲ ಇಲಾಖೆಗಳಿಗೂ ಕೊಟ್ಟಿದ್ದಾರೆ. ಅಭಿವೃದ್ಧಿ ಆಯಾ ಇಲಾಖೆಗಳಿಗೆ ಆಗ್ತಾ ಇದ್ದಾವೆ. ಜನರ ನಿರೀಕ್ಷೆ ತುಂಬ ಇದೆ. ಆ ನಿರೀಕ್ಷೆಯನ್ನು ಮುಟ್ಟಬೇಕಂದ್ರೆ ನಮ್ಮ ಬೊಕ್ಕಸ ತುಂಬಿ ತೊಳುಕಬೇಕು. ನಮ್ಮ ಆದಾಯದ ಸಂಗ್ರಹಣೆ, ಅದರ ಮೂಲಗಳಿಂದ ಎಷ್ಟು ಸಂಗ್ರಹ ಮಾಡೋಕ್ಕಾಗುತ್ತೆ ಅದು ಪ್ರಾಮಾಣಿಕವಾಗಿ ಹಣಕಾಸಿನ ಇಲಾಖೆ ಮುಖ್ಯಮಂತ್ರಿಗಳು ಮಾಡ್ತಾರೆ. ಬಟ್ ಏನು ಗ್ಯಾರಂಟಿ ಇದ್ದಾವೆ ಯಾವ ಕಾಲಕ್ಕೂ ಬದಲಾವಣೆ ಆಗೋಲ್ಲ. ಗ್ಯಾರಂಟಿಗಳು ಇದ್ದೇ ಇರ್ತವೆ. ಏನೇ ಆಗಬೇಕಾದ್ರೂ ಪಕ್ಷ ಮತ್ತು ಸಚಿವ ಸಂಪುಟನೇ ತೀರ್ಮಾನ ಮಾಡಬೇಕು. ಸದ್ಯಕ್ಕೆ ಆ ಪ್ರಸ್ತಾವನೆ ಪಕ್ಷದ ಮುಂದೆ ಮತ್ತು ಸಚಿವ ಸಂಪುಟದ ಮುಂದೆ ಇಲ್ಲ ಅಂತ ನನ್ನ ಬಲವಾದ ನಂಬಿಕೆ. ಗ್ಯಾರಂಟಿ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಅವಶ್ಯಕತೆ ಇರೋದರಿಂದ ಮಾಡಿದ್ದೇವೆ. ವಿಶೇಷವಾಗಿ ಕೂಲಿ ಕಾರ್ಮಿಕರು, ವ್ಯವಸಾಯದಲ್ಲಿ ಕೆಲಸ ಮಾಡೋದರಲ್ಲಿ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಯಕ್ರಮಗಳು ಮಾಡುವಂಥ ಕೂಲಿ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಇವೆಲ್ಲ ಅವಶ್ಯಕತೆ ಇದೆ. ಪರಿಷ್ಕರಣೆ ಅನ್ನೋ ಪದ ಅವರು ಉಪಯೋಗಿಸಿರೋದ್ರದ್ದು ವಿಷಯ ನನಗೆ ಗೊತ್ತಿಲ್ಲ. ಬೈ ಆ್ಯಂಡ್ ಲಾರ್ಜ್ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಇವೆಲ್ಲ ಕೂಡ ಅವಶ್ಯಕತೆ ಇದೆ. ಆದ್ದರಿಂದ ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ. ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದನ್ನು ನಾವು ಜಾರಿ ಮಾಡಿದ್ದೀವಿ. ಬಿಲೋ